ಯಂಗ್ ಇಂಡಿಯಾ ಬ್ಯಾಂಗ್ಳೂರ್ ಚಾಪ್ಟರ್ನಿಂದ ಇದನ್ನು ಏರ್ಪಾಡು ಮಾಡಿದಂಥ ಇಂಥ ಒಂದು ಪಾರ್ಲಿಮೆಂಟರಿ ಸೆಷನ್ಸ್, ಪ್ರಾಕ್ಟೀಸಸ್, ಪ್ರೊಸೀಜರ್ಸ್ ಇದ್ರ ಬಗ್ಗೆ ನಮ್ಮ ಮಕ್ಕಳಿಗೆ 8ನೇ ತರಗತಿಯಿಂದ ಹಿಡಿದು 12ನೇ ತರಗತಿವರೆಗೆ ಸುಮಾರು ಒಂದು 200 ಮಕ್ಕಳಿಗೆ ಇಲ್ಲಿ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಈ ಅವಕಾಶದಲ್ಲಿ ಆ ಪಾರ್ಲಿಮೆಂಟರಿ ಪ್ರೊಸೀಜರ್ ಹೇಗೆ, ಪಾರ್ಲಿಮೆಂಟೇರಿಯನ್ಸ್ ಯಾವ ತರ ತಮ್ಮ ಕರ್ತವ್ಯವನ್ನು ನಿಭಾಯಿಸಬೇಕು, ರೂಲಿಂಗ್ ಪಾರ್ಟಿ ಅಂದ್ರೆ ಏನು, ಅಪೋಸಿಷನ್ ಅಂದ್ರೆ ಏನು, ರೂಲಿಂಗ್ ಪಾರ್ಟಿಯಲ್ಲಿ ವರ್ಚುವಲಿ ಅವರು ಪ್ರೈಮ್ ಮಿನಿಸ್ಟರ್ ಒಬ್ಬರನ್ನು ಮಾಡಿದ್ದಾರೆ, ಸ್ಪೀಕರ್ ಮಾಡಿದ್ದಾರೆ, ಅಪೋಸಿಷನ್ ಲೀಡರ್ ಮಾಡಿದ್ದಾರೆ. ಪಾರ್ಲಿಮೆಂಟೇರಿಯನ್ಸ್ಗೆ ಡಿಫರೆಂಟ್ ಏರಿಯಾಗಳಲ್ಲಿ ಅವರಿಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಈ 2 ದಿವಸದ ಕಾರ್ಯಾಗಾರದಲ್ಲಿ ತುಂಬಾ ಮಹತ್ತರವಾದಂತಹ ಒಂದು ವಿಷಯಗಳನ್ನು ಇಲ್ಲಿ ಚರ್ಚೆ ಮಾಡಿದ್ದಾರೆ. ಮಕ್ಕಳಿಗೆ ಫ್ಯೂಚರ್ ಲೀಡರ್ಶಿಪ್ ಕ್ವಾಲಿಟೀಸ್ ಅಂದ್ರೆ ಏನು, ಹೇಗೆ ಬೆಳೆಸ್ಕೋಬೇಕು ಲೀಡರ್ಶಿಪ್ ಕ್ವಾಲಿಟೀಸ್ ಅನ್ನೋದ್ರ ಬಗ್ಗೆ ಇಲ್ಲಿ ಪ್ರಾಕ್ಟಿಕಲ್ ಆಗಿ ಅವರಿಗೆ ಟ್ರೈನಿಂಗ್ ಮಾಡಿದ್ದಾರೆ. ಇದಕ್ಕಾಗಿ ಇದನ್ನ ಆರ್ಗನೈಸೇಷನ್ ಮಾಡಿದವರು, ಆರ್ಗನೈಸರ್ಸ್ಗೆ ತುಂಬಾ ಸಲ್ಯೂಟೇಷನ್ಸ್ ಕೊಡಬೇಕು. ಮಕ್ಕಳು ತುಂಬಾ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ರು. ನನಗೂ ಕೂಡ ಅವಕಾಶ ಸಿಕ್ತು ಅವ್ರ ಜೊತೆ ಕೂತ್ಕೊಂಡು ಕೆಲವು ಪ್ರೊಸೀಡಿಂಗ್ಸ್ ಗಳನ್ನು ನೋಡ್ಲಿಕ್ಕೆ, ಅವರಿಗೆ ಒಂದಿಷ್ಟು ಕಿವಿ ಮಾತು ಹೇಳಲಿಕ್ಕೆ ಅವಕಾಶ ಸಿಕ್ತು. ಥಾಟ್ ಪ್ರೊಸೆಸ್ ಅನ್ನು ಹೇಗೆ ಬೆಳೆಸ್ಕೊಳ್ಬೇಕು, ನೇಷನ್ ಬಿಲ್ಡಿಂಗ್ ನಲ್ಲಿ ಮೊದಲು ಹೌ ದ ಇಂಡಿವಿಜುವಲ್ ಮಸ್ಟ್ ಬಿಲ್ಡ್ ಹಿಮ್ಸೆಲ್ಫ್, ಹಿಸ್ ಕ್ಯಾರೆಕ್ಟರ್, ಹಿಸ್ ವ್ಯಾಲ್ಯೂಸ್, ಹಿಸ್ ಕ್ವಾಲಿಟೀಸ್, ಕ್ವಾಲಿಟಿ ಆಫ್ ಎಕ್ಸಲೆನ್ಸ್, ಪರ್ಸೂಟ್ ಆಫ್ ಎಕ್ಸಲೆನ್ಸ್ ಹೇಗೆ ಬೆಳೆಸ್ಕೋಬೇಕು ಅವನು ವಿದ್ಯಾರ್ಥಿಯಾಗಿ, ಮತ್ತು ಮುಂದೆ ಅವನು ಒಳ್ಳೆ ಸತ್ಪ್ರಜೆ ಆಗಬೇಕಾದ್ರೆ ಯಾವ ರೀತಿಯಿಂದ ಇವೆಲ್ಲ ಕ್ವಾಲಿಟೀಸ್ ಬೆಳೆಸ್ಕೋಬೇಕು ಅನ್ನೋದ್ರ ಬಗ್ಗೆ ಅವ್ರ ಜೊತೆ ಮಾತಾಡಲಿಕ್ಕೆ ನನಗೂ ಕೂಡ ಒಂದು ಅವಕಾಶ ಸಿಕ್ತು. ಇಂತಹ ಒಂದು ಪ್ರೋಗ್ರಾಮ್ಗಳು ಮೇಲಿಂದ ಮೇಲೆ ಆಗ್ತಿರ್ಬೇಕು. ಮಕ್ಕಳಿಗೆ ಮೋಟಿವೇಶನ್, ಇನ್ಸ್ಪಿರೇಷನ್ ಸಿಗಬೇಕು. ಅವರಲ್ಲಿರುವ ಈ ನೆಗೆಟಿವ್ ವಾಯ್ಸ್ ಆಫ್ ಸಿನಿಸಿಸಮ್, ವಾಯ್ಸ್ ಆಫ್ ಫಿಯರ್ ಅನ್ನೋದು ಇರ್ತದಲ್ಲ, ಅದೆಲ್ಲ ಹೋಗಬೇಕು. ಅವ್ರಿಗೆ ಧೈರ್ಯ ತುಂಬಬೇಕು. ಸೊ ಸತ್ ಪ್ರಜೆಗಳಾಗಿ ಬಾಳ್ಬೇಕು ಅಂತನ್ನುವಂಥ ಒಂದು ಇಂಥ ಕಾರ್ಯಾಗಾರಗಳನ್ನು ಹಾಗಾಗಿ ಏರ್ಪಾಡು ಮಾಡಬೇಕು ಅನ್ನೋದು ನನ್ನ ಅಭಿಪ್ರಾಯ. ಥ್ಯಾಂಕ್ ಯು.